ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ ಫ್ರೆಂಡ್ಸ್. ಇದು ಸ್ಯಾಟರ್ಡೆ ವ್ಲಾಗ್. ಇದು ಸ್ಯಾಟರ್ಡೆ ನಾವು ಊರಿಗೆ ಹೋಗ್ತಾಯಿದ್ವಿ. ಟೈಮು 1:30 ಆಗಿತ್ತು. ನಾವು ನಮ್ಮ ಪಾಪು, ನಮ್ಮ ಹಸ್ಬೆಂಡ್ ಎಲ್ಲ ಊರಿಗೆ ಹೋಗ್ತಾಯಿದ್ವಿ. ಅಂದರೆ ನಮ್ಮ ಹಸ್ಬೆಂಡ್ ಊರಿಗೆ ಹೋಗ್ತಾಯಿದ್ವಿ. ಭಾನುವಾರ ಜಾತ್ರೆ ಇದೆ, ಹಬ್ಬ ಇದೆ, ಹಂಗಾಗಿ ಎಲ್ಲರೂ ಊರಿಗೆ ಹೋಗ್ತಾಯಿದ್ವಿ. ಶನಿವಾರ ಬೆಳಗ್ಗೆ ಎಲ್ಲ ಕೆಲಸನೂ ಮುಗಿಸಿ 1:30 ಆಯಿತು ಹೊರಡೋ ತನಕ. ನಾವು ಕೆಲಸ ಎಲ್ಲ ಮುಗಿಸ್ಕೊಂಡು 1:30ಗೆ ಬಂದ್ವಿ. ಬಸ್ ಸ್ಟ್ಯಾಂಡಿಗೆ ಬಂದ್ವಿ. ಅಡಗೂರು ಬಸ್ ಸ್ಟ್ಯಾಂಡಲ್ಲಿ ಆಟೋ ಬಂತು. ಆಟೋಗೆ ಬಂದುಬಿಟ್ವಿ. ಅದಾದಮೇಲೆ ಇದು ಕೆ ಆರ್ ನಗರ ಬಸ್ ಸ್ಟ್ಯಾಂಡು. ಕೆ ಆರ್ ನಗರದ ಹತ್ರ ವೆಯ್ಟ್ ಮಾಡ್ತಾಯಿದ್ವಿ. ಮೈಸೂರು ಗಾಡಿಗೆ ವೆಯ್ಟ್ ಮಾಡ್ತಾಯಿದ್ವಿ. ತುಂಬ ಅಂದರೆ ತುಂಬ ರಶ್ ಇತ್ತು. ಆಮೇಲೆ ಲಾಸ್ಟಲ್ಲಿ ಸ್ವಲ್ಪ ಫ್ರೀ ಆಗಿತ್ತು ಬಸ್ಸು. ಆಗ ಸೀಟ್ ಹಿಡಿದ್ರು ನಮ್ಮ ಮನೆಯವರು. ಕೂತಿದ್ವಿ. ಅಂದರೆ ಪಾಪು ಇರ್ತಾಳಲ್ವ, ಸ್ಟ್ಯಾಂಡಿಂಗಲ್ಲಿ ಹೋಗೋಕ್ಕಾಗಲ್ಲ, ಹಂಗಾಗಿ ಖಾಲಿ ಬಸ್ ಬರುತ್ತೆ ಅಂದ್ಬಿಟ್ಟು ಹೇಳಿದರು. ಅದಕ್ಕೆ ವೆಯ್ಟ್ ಮಾಡಿ ಖಾಲಿ ಬಸ್ ಬಂತು ಲಾಸ್ಟಲ್ಲಿ. ಆ ಬಸ್ ಕತ್ಕೊಂಡ್ವಿ, ಸೀಟ್ ಸಿಕ್ತು. ಇಲ್ವಾಲದ ಹತ್ರ ಹೋಗ್ತಾ ಬಸ್ ರಿಪೇರಿ ಇದೆ, ಇಲ್ಲೇ ಇಳ್ಕೊಬಿಡಿ ಅಂದ್ಬಿಟ್ಟು ಇಲ್ವಾಲದಲ್ಲಿ ಇಳಿಸ್ಬಿಟ್ರು. ಅದಾದಮೇಲೆ ಬೇರೆ ಬಸ್ ಕ್ಯಾಚ್ ಮಾಡಿಕೊಂಡು ಹೋದ್ವಿ. ಆದರೆ ಅಲ್ಲಿ ಸೀಟ್ ಇರಲಿಲ್ಲ. ಆಮೇಲೆ ಮುಂದೆ ಒಂದೇ ಒಂದು ಸೀಟ್ ಇದೆ ಅಂತ ಹೇಳಿದ್ರು. ಆಗ ಮುಂದೆ ಹೋಗಿದ್ದಕ್ಕೆ ಒಂದು ಸೀಟ್ ಸಿಕ್ತು. ಪಾಪು ಎತ್ಕೊಂಡಿದ್ನಲ್ಲ, ಅದಕ್ಕೊಂದು ಸೀಟ್ ಬಿಟ್ಕೊಟ್ರು. ಕೂತಿದ್ವಿ ಅಲ್ಲೇ. ಸಬರ್ಗೆ ಬಂದ್ವಿ, ಮೈಸೂರಿಗೆ ಬಂದ್ವಿ. ಮೈಸೂರಲ್ಲಿ ಸಬರ್ಗೆ ಬಂದ್ವಿ. ಸಬರಲ್ಲಿ ತುಂಬ ವೆಯ್ಟ್ ಮಾಡಿದ್ವಿ ಫ್ರೆಂಡ್ಸ್. ಹಂಗೂ ಒಂದು 2-3 ಬಸ್ಸು ಹೊಂಟೋಯ್ತು. ಫುಲ್ ರಶ್ ಇತ್ತು. ಪಾಪುನ ಸ್ಟ್ಯಾಂಡಿಂಗಲ್ಲಿ ಹಿಡ್ಕೊಂಡು ಹೋಗೋಕ್ಕಾಗಲ್ಲ ಅಂದ್ಬಿಟ್ಟು ವೆಯ್ಟ್ ಮಾಡಿದ್ವಿ. ಆಮೇಲೆ ಸೀಟ್ ಸಿಕ್ತು. ಆಮೇಲೆ ಬಂದ್ವಿ. ಅದಾದಮೇಲೆ ಅಂದರೆ ಅಲ್ಲಿ ಟ್ರಾವೆಲಿಂಗ್ದೆಲ್ಲ ವೀಡಿಯೋ ಮಾಡಲಿಲ್ಲ. ಅದಾದಮೇಲೆ ನರಸೀಪುರಕ್ಕೆ ಬಂದ್ವಿ. ನರಸೀಪುರ ಬಂದುಬಿಟ್ಟು ಇಲ್ಲಿ ಆಟೋ ಮತ್ತು ವ್ಯಾನ್ ನಿಂತಿರುತ್ತೆ. ಅಲ್ಲಿಗೆ ವ್ಯಾನಲ್ಲಿ ಹತ್ತು ಕೂತಿದ್ವಿ ನಾವು. ವ್ಯಾನು ಡೈರೆಕ್ಟ್ ಮುಡುಕ್ತೊರೆಗೆ ಹೋಗುತ್ತೆ ಅಂತ ಹೇಳಿದ್ರು. ಹಂಗೆ ಮುಡುಕ್ತೊರೆಗೆ ಬಂದ್ವಿ ಡೈರೆಕ್ಟ್ ನಾವು. ಇಲ್ಲಿ ಇಳ್ಕೊಂಡು ಮನೆಗೆ ನಡ್ಕೊಂಡು ಹೋಗ್ತಾಯಿದ್ವಿ. ಇನ್ನು ಸ್ವಲ್ಪ ದೂರ ಅಷ್ಟೇ ನಡಿಬೇಕು. ಅದಾದಮೇಲೆ ಮನೆ ಹತ್ರ ಬಂದ್ವಿ. ಮನೆ ಹತ್ರ ಬಂದುಬಿಟ್ಟು ಕಾಲು ತೊಳ್ಕೊಂಡು ಪಾಪು ನಾವೆಲ್ಲ ಕಾಲು ತೊಳ್ಕೊಂಡು ಮನೆ ಒಳಗಡೆ ಹೋಗ್ತಾಯಿದ್ವಿ. ನಾವು ಊರಲ್ಲಿ ಮನೆ ಬಿಡುವಾಗಲೇ 1:30 ಆಗಿತ್ತು. ಅದಾದಮೇಲೆ ಅಲ್ಲೆಲ್ಲ ತುಂಬ ವೆಯ್ಟ್ ಮಾಡಿದ್ವಿ. ಅಲ್ಲೆಲ್ಲ ಬಸ್ ಬೇರೆ ಕೆಟ್ಟೋಗ್ಬಿಡ್ತು. ಹಂಗಾಗಿ ಎಲ್ಲ ಲೇಟ್ ಆಯಿತು. ಮನೆಗೆ ನಾವು ಊರಿಗೆ ತಲುಪೋ ತನಕ ಇವಾಗ ಟೈಮು 6 ಗಂಟೆ 6:30 ಆಗಿತ್ತು ನಾವು ಮನೆಗೆ ತಲುಪೋಷ್ಟೊತ್ತಿಗೆ. ಅದಾದಮೇಲೆ ಪಾಪುಗೆ ಡ್ರೆಸ್ ಚೇಂಜ್ ಮಾಡಿಬಿಟ್ಟು ನಾವೆಲ್ಲ ಸ್ವಲ್ಪ ಫ್ರೆಶ್ ಅಪ್ ಆಗಿ ಸ್ವಲ್ಪ ಟೀ ಕಾಯಿಸ್ಕೊಂಡು ಕುಡಿಯೋಣ ಅಂಥೇಳಿ ಟೀ ಕಾಯಿಸ್ಕೊಂಡು ಕುಡಿತಾಯಿದ್ವು. ಆಮೇಲೆ ಸಂಜೆಗೆ ಅಡುಗೆ ಮಾಡೋಣ ಅಂಥೇಳಿ ಟೊಮಟೊ, ಈರುಳ್ಳಿ, ತರಕಾರಿ ಎಲ್ಲ ಕಟ್ ಮಾಡೋಣ ಅಂದ್ಬಿಟ್ಟು ಕಟ್ ಮಾಡ್ತಾ ಕೂತಿದ್ವಿ. ರೈಸ್ ಮಾಡೋಕ್ಕೆ ಇಟ್ಬಿಟ್ಟು ತರಕಾರಿ ಕಟ್ ಮಾಡೋಣ ಅಂತ ಅಂದ್ಬಿಟ್ಟು ತರಕಾರಿ ಕಟ್ ಮಾಡ್ತಾಯಿದ್ದೋ ಸಾಂಬಾರಿಗೆ. ಅದಾದಮೇಲೆ ಸಂಜೆ ಒಂದು 8 ಗಂಟೆಗೆ ಎಲ್ಲ ಹೋಗಿ ನೋಡ್ಕೊಂಡು ಬರೋಣ. ಲೈಟಿಂಗ್ಸ್ ಎಲ್ಲ ಇರುತ್ತೆ, ತುಂಬ ಚೆನ್ನಾಗಿರುತ್ತೆ. ಆ ಲೈಟಿಂಗ್ಸ್ ಎಲ್ಲ ನೋಡ್ಕೊಂಡು ಬರೋಣ ಅಂತ ಹೇಳ್ಬಿಟ್ಟು ಅಡುಗೆ ಎಲ್ಲ ಮಾಡಿಟ್ಬಿಟ್ಟು ಊಟ ಮಾಡಿಕೊಂಡು ಎಲ್ಲರೂ ಹೊರಟ್ವಿ. ನಾನು, ಪಾಪು ಮತ್ತು ನಮ್ಮ ನಾದಿನಿ ಅಂದರೆ ನಮ್ಮ ಹಸ್ಬೆಂಡ್ ತಂಗಿ ಎಲ್ಲರೂ ಹೊರಟ್ವಿ. ಲೈಟಿಂಗ್ಸ್ ಎಲ್ಲ ಚೆನ್ನಾಗಿರುತ್ತೆ, ನೋಡಿಕೊಂಡು ಹಂಗೇ ಏನಾದರೂ ತಗೊಂಡು ಮಕ್ಕಳಿಗೆ ಬರೋಣ ಅಂದ್ಬಿಟ್ಟು ತಿರ್ಗಾಡ್ಕೊಂಡು ಬರೋಣ ಅಂತ ಅಂದ್ಬಿಟ್ಟು ಹೊರಟ್ವಿ. ನಾವು ಹೊರಟಾಗ ಟೈಮು 9 ಗಂಟೆ ಆಗಿತ್ತು. ವಾಪಸ್ ಬರೋ ತನಕ 10 ಗಂಟೆ ಆಗೋಯಿತು. ಜಾತ್ರೆ ಸ್ಟಾರ್ಟ್ ಆಗೋದು ಇನ್ನೊಂದು ವಾರ ಅನ್ನಂಗೆ ದನದ ಜಾತ್ರೆ ಕಟ್ಟಿರ್ತಾರೆ ಫ್ರೆಂಡ್ಸ್. ಅಂದರೆ ದನಗಳು ಕಟ್ಟಿರ್ತಾರೆ. ಅದಾದ ಒಂದು ವಾರಕ್ಕೆ ಮಾಮೂಲಿ ಜಾತ್ರೆ ಕಟ್ತಾರೆ. ಅಂಗಡಿಗಳೆಲ್ಲ ಫಸ್ಟ್ ಇರೋಲ್ಲ, ದನಗಳು ಮಾತ್ರ. ಅಂಗಡಿ ಇರೋ ಜಾಗದಲ್ಲಿ ಫುಲ್ಲು ದನಗಳನ್ನೇ ಕಟ್ಟಿರ್ತಾರೆ. ಹಸುಗಳು ಕಟ್ಟಿರ್ತಾರೆ, ಕುರಿಗಳು, ಹಸುಗಳು ಎಲ್ಲ ಇರುತ್ತೆ. ಬೇರೆ ಬೇರೆ ಊರಿಂದ ದೂರ ಊರಿಂದ ಹಳ್ಳಿಗಳಿಂದ ಎಲ್ಲ ತಂದು ಕಟ್ಟಿರ್ತಾರೆ. ದನಿನ ಜಾತ್ರೆ ಅಂತ ಹೇಳ್ತಾರೆ. ಒಂದು ವಾರ ದನಿನ ಜಾತ್ರೆ ನಡೀತದೆ. ಈ ಜಾತ್ರೆ ಟೋಟಲಿ ಒಂದು ವಾರ ನಡೆಯುತ್ತದೆ. ಆ ಹಸುದು ಮತ್ತು ಇದು ಎಲ್ಲ ಸೇರಿಸಿ ಒಂದು 15-20 ದಿವಸ ಜಾತ್ರೆ ಇರುತ್ತೆ. ಹಿಂಗೆ ಅಂಗಡಿಗಳೆಲ್ಲ ಹೀಗೆ ಕಟ್ಟಿರುತ್ತೆ. ತುಂಬ ಚೆನ್ನಾಗಿರುತ್ತೆ. ಲಾಸ್ಟ್ ಗಂಟು ಫೈನಲ್ ಹಬ್ಬ ಮುಗಿಯೋ ತನಕನೂ ಇರಬೇಕು. ಚೆಂದಾಗಿರುತ್ತೆ ಮಾತ್ರ. ಆಮೇಲೆ ನಾವು ಇಲ್ಲಿ ಏನಾದರೂ ತೊಗೊಳ್ಳೋಣ ಅಂತ ಅಂದ್ಬಿಟ್ಟು ಬಂದ್ವಿ. ಅಂಗಡಿಗಳ ಹತ್ರ ಬಂದ್ವಿ. ತುಂಬ ಚೆನ್ನಾಗಿರುತ್ತೆ ನೋಡಿ. ಅಲ್ಲಿ ಗೊಂಬೆಗಳಿದ್ವು, ಅದು ನೋಡ್ತಾಯಿದ್ವಿ. ಎಷ್ಟು ಕ್ಯೂಟಾಗಿ ಎಷ್ಟು ಚೆನ್ನಾಗಿದೆ. ಒಂದಕ್ಕೆ 100 ರೂಪೀಸ್ ಹೇಳ್ತಾಯಿದ್ರು. ಹಾಗೆ ಜಸ್ಟ್ ನೋಡ್ತಾಯಿದ್ವಿ. ಅದಾದಮೇಲೆ ನನ್ನ ಮಗಳಿಗೆ 1 ಡಜನ್ ಬಳೆ ತೊಗೊಂಡು ಮತ್ತು ಡ್ಯಾಡಿಗೊಂದು ಗಣಪತಿದು ಕಿಬಂಚ್ ತೊಗೊಂಡೆ ಅಷ್ಟೇ. ಬಳೆ, ನೈಲ್ ಪಾಲಿಸು ಮತ್ತು ಕ್ಲಿಬ್ಬು. ಆಮೇಲೆ ಡ್ಯಾಡಿಗೆ ಗಾಡಿಗೆ ಒಂದು ಗಣಪತಿದು ಒಂದು ಕಿಬಂಚ್ ತೊಗೊಂಡೆ ನಾನು. ನನ್ನ ಮಗ ಒಂದು ಸ್ಲಿಪ್ಪರ್ ತೆಗೆಸ್ಕೊಂಡ ಅವರ ಸಿಂಧು ಅತ್ತೆ ಕೈಲಿ. ಅವ್ರ ಅತ್ತೆ ಹತ್ರ ಒಂದು ಸ್ಲಿಪ್ಪರ್ ತೆಗೆಸ್ಕೊಂಡ. ಅದಾದಮೇಲೆ ನನ್ನ ಮಗಳು ಎಲ್ಲನೂ ಎತ್ಕೊಳ್ಳೋಕೆ ಓಡಾಡ್ತಿದ್ಲು. ಆಮೇಲೆ ಒಂದು ಮಿಸ್ ಆದರೆ ಸುಮ್ಮನೆ ಇದು ಮಾಡ್ತಾರೆ ಅಂಥೇಳಿ ಆಮೇಲೆ ಎತ್ಕೊಂಡ್ವಿ. ಅವಳು ಓಡಾಡೋಕ್ಕೆ ಇದು ಮಾಡ್ತಾಳೆ, ಆಸೆ ಮಾಡ್ತಾಳೆ. ಆಮೇಲೆ ಶೂ ಹಾಕ್ಕೊಂಡು ಬಂದಿರಲಿಲ್ಲ. ಸುಮ್ಮನೆ ಹಾಗೆ ಎತ್ಕೊಂಡು ಬಂದಿದ್ವಿ ಸಾಕ್ಸ್ ಹಾಕ್ಕೊಂಡು ಕಾಲಿಗೆ. ಅದಕ್ಕೆ ಕೆಳಗಡೆ ಬಿಡಲಿಲ್ಲ, ಎತ್ಕೊಬಿಟ್ವಿ ಅವಳನ್ನ.
ಅದಾದಮೇಲೆ ಫುಲ್ ಡೌನ್ ಬಂದ್ವಿ. ನೋಡಿ ಇಲ್ಲಿ ಶಿವ ಪಾರ್ವತಿ ಎಷ್ಟು ಲೈಟಿಂಗ್ಸ್ ಎಷ್ಟು ಚೆನ್ನಾಗಿ ಕಾಣಿಸ್ತೈತೆ. ಅದು ಹತ್ರ ಹೋಗಿ ಸ್ವಲ್ಪ ವಿಡಿಯೋ ಮಾಡಿಕೊಂಡೆ, ಎಷ್ಟು ಕ್ಲೀನಾಗಿ ಎಷ್ಟು ಚೆನ್ನಾಗಿ ಕಾಣಿಸ್ತಾಯಿತ್ತು. ಆಮೇಲೆ ಅಲ್ಲಿಂದ ಬಂದ್ವಿ, ವಾಪಸ್ ಹೋಗೋಣ ಅಂತೇಳಿ. ಇದು ಫುಲ್ ಎಂಡಿಂಗು. ಫುಲ್ ಅಲ್ಲಿ ಹೊಳೆ ಹತ್ರ ಎಲ್ಲ ಹೋಗ್ಬೋದಿತ್ತು, ಹೋಗಲಿಲ್ಲ, ಟೈಮ್ ಆಗಿಬಿಟ್ಟಿತ್ತು. ನಾವು ಬಂದಿದ್ದೇ ಲೇಟಾಗಿ ಬಂದ್ವಿ, 9 ಗಂಟೆ 8 ಗಂಟೆಗೆ ಬಂದಿದ್ರೆ ನಿಧಾನಕ್ಕೆ ಅಲ್ಲೆಲ್ಲ ತಿರ್ಗಾಡ್ಕೊಂಡು ಬರ್ಬೋದಿತ್ತು. ಲೇಟ್ ಆಗುತ್ತೆ, ಪಾಪು ಕರ್ಕೊಂಡು ಅಲ್ಲೆಲ್ಲ ತಿರ್ಗಾಡೋದು ಬೇಡ ಅಂದ್ಬಿಟ್ಟು ಆಮೇಲೆ ಅಷ್ಟೊತ್ತಿಗೆಲ್ಲ ಅವಳು ಮಲ್ಕೊಬಿಟ್ಲು ಪಾಪು. ಜಿಲೇಬಿ ತೊಗೊಳ್ಳೋಣ ಅಂತ ಅಂದ್ಬಿಟ್ಟು ಬಂದ್ವಿ. ಆಮೇಲೆ ಅಲ್ಲೇ ಬಿಸಿ ಬಿಸಿ ಹಾಕ್ತಾಯಿದ್ರು, ಎಷ್ಟು ಚೆನ್ನಾಗಿ ಹಾಕ್ತಾಯಿದ್ದಾರೆ ನೋಡಿ. ಅದನ್ನು ವಿಡಿಯೋ ಮಾಡ್ಕೊಂಡ್ವಿ. ಎಷ್ಟು ಚೆನ್ನಾಗಿ ಕವರ್ ಆಗೈತೆ ಅಂದರೆ ತುಂಬ ಚೆನ್ನಾಗಿ ಬಂದಿದೆ. ನೋಡ್ಕೊಂಡು ಬನ್ನಿ ಇದೊಂದು ವಿಡಿಯೋನ. ನೋಡಿದ್ರಲ್ಲ ಫ್ರೆಂಡ್ಸ್ ಎಷ್ಟು ಕ್ಲೀನಾಗಿ ಬಂತು ಅಂಥೇಳಿ. ಆಮೇಲೆ ಸ್ವಲ್ಪ ಮನೆಗೆ ಜಿಲೇಬಿ ತೊಗೊಂಡು ಇಲ್ಲಿಂದ ಹೊರಟ್ವಿ. ನೋಡಿ ನನ್ನ ಮಗಳು ಮಲ್ಕೊಬಿಟ್ಟಿದ್ಲು. ಆಗಲೇ 10 ಗಂಟೆ ಆಗಿದೆ. ನೋಡಿ ಅಲ್ಲಿ ಬೆಟ್ಟ ಲೈಟಿಂಗ್ಸ್ ಕಾಣಿಸ್ತಿದೆಯಾ, ಅಲ್ಲಿ ಬೆಟ್ಟ ಅದು ವಿ ಶೇಪಲ್ಲಿ ಕಾಣಿಸ್ತಿದೆಯಲ್ಲ ನೋಡಿ, ಅದು ಬೆಟ್ಟ ಎಷ್ಟು ಚೆನ್ನಾಗಿ ಕಾಣಿಸ್ತೈತೆ. ದೇವಸ್ಥಾನ ಒಳಗಡೆ ಅದು ದೇವಸ್ಥಾನ, ಅದು ತುಂಬ ಚೆನ್ನಾಗಿ ಕಾಣಿಸ್ತಾಯಿತ್ತು. ಲೈಟಿಂಗ್ಸ್ ಎಲ್ಲ ತುಂಬ ಚೆನ್ನಾಗಿತ್ತು. ಮತ್ತು ಬೆಳಗ್ಗೆ ತೇರು ಇದೆ ಇಲ್ವೋ ಅಂತ ಕನ್ಫರ್ಮೇಷನ್ ಇಲ್ಲ, ನೋಡೋಣ. ಬೆಳಗ್ಗೆ ತಿಳ್ಕೊಂಡು ನಾನು ಹೇಳ್ತೀನಿ ನಿಮಗೆ. ಮತ್ತೆ ಬೆಳಗ್ಗೆನೇ ವಿಡಿಯೋದಲ್ಲಿ ಸಿಗ್ತೀನಿ. ಇಲ್ಲಿಗೆ ಈ ವಿಡಿಯೋನ ನಾನು ಎಂಡ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಮತ್ತೆ ಸಿಗೋಣ. ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟವಾಗಿದ್ದರೆ ಪನ್ನಗ ಶಕ್ತಿ ಕುಟುಂಬ ಚಾನಲ್ಗೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಪ್ಲೀಸ್ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಫ್ರೆಂಡ್ಸ್.